ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ರಾತ್ರಿ ತಮ್ಮನ ಹಾಕೋರು ಸುಮ್ಮನ ಹಾಕೋರು ಹೋದ್ರಿ. ಅವ್ರನ್ನೂ ರಾತ್ರಿನೇ ಹೋದ್ರಿ, ಉಳ್ಕೊತಾರೆ ಅಂತ ಮಾಡಿದ್ರು. ನಾವು ಮತ್ತು ಬೇರೆ ಕಡೆ ಹೋಗೋದು ಅಂತೇಳಿ ಹೋದ್ರಿ ಅವ್ರು ರಾತ್ರಿನೇ. ಈಗ ಅಷ್ಟೇ ಇದೀನಿ ರೀ. ನಾನು ಸ್ವಲ್ಪ ಲೇಟ್ ಮಾಡಿದ್ರಿ ಇವತ್ತು, ಯಾಕಂದ್ರೆ ನೀನು ಇದೆಲ್ಲ ಅಡುಗೆ ಇದ್ದದಲ್ಲ ಮತ್ತೆ ಎಲ್ಲಿಪ್ಪ ಅಂಥೇಳಿ ಲೇಟ್ ಮಾಡೈತೆ. ನೀನೊಂದು ಸ್ವಲ್ಪ ಹೈರಾಣದಂಗೆ ಇತ್ತಲ್ರಿ, ಅದಕ್ಕೆ ಇವತ್ತು ಲೇಟ್ ಮಾಡಿದ್ದೇವ್ರಿ ನಾವು. ಇನ್ನೇನು ಬಾಂಡೆ ತೊಳೆಯವರು ಇಲ್ಲಿ ಒಂದಿಷ್ಟು ಇಲ್ಲೇ ಬಾಂಡೆ ಸಾಮಾನುಗಳೆಲ್ಲ ಇಟ್ಬಿಟ್ಟು ನೋಡ್ರಿ. ಒಟ್ಟು ಬಾಂಡೆ ಸಾಮಾನುಗಳೆಲ್ಲ ಮಾಮನತ್ತು ಈಗ ಅಷ್ಟು ಉದ್ದಿ ತೆಗೆದಿಡ್ತೀನಿ ರೀ. ಎಲ್ಲ ಬಾಂಡೆಗಳು ತೆಗೆದಿಟ್ಟು ಇವೆಲ್ಲ ಉದ್ದಿ ಒಣಗಿಸ್ಬಿಟ್ಟು ಬಾಂಡೆ ಸಾಮಾನೆಲ್ಲ ತೆಗೆದಿಟ್ಬಿಡ್ತೀನಿ. ಈಗ ಅವನು ಒಲೆ ಸಾರಿಸ್ಬೇಕಂತ ಅಂದ್ಕೊಂಡ್ರಿ, ಒಲೆನೂ ಸಾರಿಸ್ಬೇಕಂತ. ಯಾಕಂದ್ರೆ ನೀನೆಲ್ಲ ಹೋಳ್ಗೆ ಅದು ಮಾಡಿ ಒಲೆಯೆಲ್ಲ ಇದಾಗಿಬಿಟ್ಟದ್ರಿ. ಅದು ಒಲಿಗೆ ಸಾರಿಸ್ಬೇಕು. ಈಗ ನೀರು ಕಸ್ಲಕ್ಕೆ ಇಟ್ಟಾಳ. ಮತ್ತು ಈ ಕಡೆ ಕಟ್ಟಿನ ಸಾಂಬಾರು ಅದ ರೀ, ಇನ್ನೊಂದಿಟ್ಟ ಅದು ಬಿಸಿ ಮಾಡ್ಲತ್ತಾಡ್ರಿ ಕಟ್ಟಿನ ಸಾರ. ಯಾಕಂದ್ರೆ ಕಟ್ಟಿನ ಸಾರು ಅಂತಂದ್ರೆ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ಈಗ ಕಟ್ಟಿನ ಸಾರು ಬಿಸಿ ಮಾಡ್ತಾಳೆ. ಇಲ್ಲೊಂದು ಸ್ವಲ್ಪ ಹೋಳ್ಗೆ ಮಾಡಿಲ್ಲ, ಎಣ್ಣೆ ಅದು ಇದು ಚಳಿ ಆದ್ರೆ ಇಲ್ಲೊಂದು ಸ್ವಲ್ಪ ಮನೆ ತೊಳ್ಕೊಬೇಕು. ನಮ್ಮ ಸಮೃದ್ಧಿ ನೋಡ್ರಿ ಅಲ್ಲಿ ಆಟ ಆಡಕತ್ತ. ಸಮೃದ್ಧಿ ಹಾಯ್ ಬಂಗಾರಿ, ಕಿಲೋ ಹುಡ್ಗ ಈ ಕಡೆ ನೋಡ್ಗ ಹಾಯ್ ಹಾಯ್ ಮಾಡಲ್ಲ. ಒಕಡೆ ಬಾ ಅಲ್ರಿ, ಒಕಡೆ ಬಾ. ಹಾಯ್ ನಿಂಗ ಇಲ್ಲಿ ನೋಡ್ರಿ ನಮ್ಮ ಸಮ ಮುಂಜಾನೆ ದಳ್ಕೋತ ನಿಂತಾನ. ಯಾಕೆ ಅಳಕತ್ತೀಯಪ್ಪ ನೀ? ನೀನೇ ಮಳೆ ಹೊಂಟಂಗಾಗಿತ್ತು ಬರ್ತಂತ ಅಂದ್ಕೊಂಡೆವು, ಮತ್ತೆ ಬರಲಿಲ್ಲ ರೀ. ಒಂದು 2 ಹನಿ ಕಡೆ ಅದು ಹೋಗ್ಬಿಡ್ತು ರೀ ಮಳೆ ಅಂತರೊಂದು. ಅಮ್ಮಮ್ಮಿ ಎಲ್ಲಿ ಎತ್ಕೊಲೇವ ನಿನಗೆ? ನಂಗೆ ಹೊಟ್ಟೆ ಆತು ನಿಂಗೆ ಎತ್ಕೊಂಡ್ರಿ. ಸರಿ ಬಾಣೆ ತಿಕ್ತೀನಿ ಸರಿ. ತಿದಿ ಎತ್ಕೊಳಕ್ಕೆ ಬರಲ್ಲಂಗೆ. ಈಗ ನೋಡ್ರಿ ಎಲ್ಲ ಕೆಲಸ ಮುಗಿತ್ರಿ. ಬಾಂಡೆ ಅದೆಲ್ಲ ತೊಳೆದಿಟ್ಟಿದ್ರಿ. ಹೊಸ್ಸು ಒಂದು ಸ್ವಲ್ಪ ಒಣಗಿಸ್ತೀನಿ ರೀ. ಒಣಗಿಸ್ಬಿಟ್ಟು ಬೆರ್ಲಿಗೆ ಹಾಕಿ ತೆಗೆದಿಡ್ತೀನಿ. ಈಗ ಚಪಾತಿ ಇಟ್ಟದ್ರಿ, ಒಂದಿಟ್ಟು ಚಪಾತಿ ಮಾಡ್ತೀನಿ. ಒಂದಿಷ್ಟು ಮತ್ತೇನು ಮಾಡಲ್ರಿ. ಒಂದು ಸ್ವಲ್ಪ ಹೂವು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ಕೊತಾಳ್ರಿ. ನೀನು ಇನ್ನೊಂದು ಸ್ವಲ್ಪ ಬದ್ನಿಕಾಯಿ ತೆಗೆದಿಟ್ಟುಡ್ರಿ. ಯಾಕಂದ್ರೆ ಏನೋ ಹೋಳ್ಗೆ ಅವರಿ ಮತ್ತು ಚಪಾತಿ ಅದಲ್ರಿ, ಅದಕ್ಕೆ ಒಂದಿಷ್ಟು ಬದ್ನಿಕಾಯಿ ಪಲ್ಯ ಮಾಡ್ತಾಳ್ರಿ ಮತ್ತಿಟ್ಟು. ಈಗ ನಾನು ಅದಿಟ್ಟು ಚಪಾತಿ ಮಾಡಿ ತೆಗಿತೀನಿ ರೀ. ಯಾಕಂದ್ರೆ ಮತ್ತಿನ ಹೊಲಕ್ಕೆ ಬುತ್ತಿ ಅದು ಕಟ್ಬೇಕು ರೀ. ಅದಕ್ಕೆ ಚಪಾತಿ ಮಾಡಿ ತಗೊಂಡು ಇವತ್ತು ಸಮೂನು ಹೆಂಗೆ ಸಾಲಿಗೆ ಹೋಗಲ್ಲ ಏನಿಲ್ಲ. ಮತ್ತು ಆರಾಮ್ರಿ ಚಂತನ ಮಾಡ್ಕೊತ ಕುಂದ್ರದು ಕೆಲಸ ಮನ್ಯಾಗ. ಈಗ ನೋಡ್ರಿ ಮಳೆ ಬತ್ತಲ್ರಿ. ಮಳೆ ಬಂದ ಸಲಕ್ಕೆ ಎಲ್ಲ ಬಿತ್ತಾರ ಹೊಲ. ಇವತ್ತು ತೊಗರಿ ಬಿತ್ತಾರ, ಇದೊಂದು ಬಿತ್ತಾರ ರೀ. ಅಚ್ಚು ಕಡೆಗೆ ಒಂದು ಹೊಲ ಬಿತ್ತಾರ. ಟೋಟಲ್ 20 ಎಕರೆ ಸನಿ ಬಿತ್ತಾರ ರೀ. ಯಾಕಂದ್ರೆ ಟ್ಯಾಕ್ಟರ್ಲಿಂದ ಬಿತ್ತಾರಲ್ರಿ, ಜಲ್ದಿನೇ ಆಗ್ತಾವ. ಇಷ್ಟು ದಿನ ಮಳೆ ಸಲಕ್ಕೆ ದಾರಿ ಕಾಯ್ದರು. ಈಗ ಬಿತ್ತವ ಚಾಲು ಹೋಗ್ಯಾವ ನೋಡ್ರಿ. ಬಿತ್ತದ ಮೇಲೆ ನೋಡ್ರಿ ಹೊಲ ಹೆಂಗೆ ಕಾಣಿಸಕತ್ತಾವ ಅಂಥೇಳಿ ಎಷ್ಟು ಚಂದ ನೋಡ್ತಿರ್ಬೋದು. ಕಬ್ಬಿಗೂ ಒಂದು ಸ್ವಲ್ಪ ಮಳೆ ಬಂದ ಮೇಲೆ ನೋಡ್ರಿ ಲಕ್ಷಣನೇ ಚೇಂಜ್ ಆಗಿಬಿಟ್ಟದ. ಎಷ್ಟು ಚಂದ ಕಾಣಿಸಕತ್ತದ. ಯಾಕಂದ್ರೆ ಒಣಗಿ ಬಿಟ್ಟಿದ್ರಿ ಕಬ್ಬೆಲ್ಲ. ಈಗ ಎಷ್ಟು ಚಂದ ಕಾಣಿಸಕತ್ತದ. ಒಂದು ಟ್ಯಾಕ್ಟ್ರಿಂದ ಬಿತ್ತಿ ಮತ್ತೊಂದು ಟ್ಯಾಕ್ಟ್ರಿಂದ ಗಳೆ ಹೊಡೆದಾರೆ. ಯಾಕಂದ್ರೆ ಹುಲ್ಲೆ ಆಗಿತ್ತು ಒಂದು ಸ್ವಲ್ಪ, ಹುಲ್ಲೆಲ್ಲ ಸಾಯ್ತದ ಅಂಥೇಳಿ ಒಂದು ಟ್ಯಾಕ್ಟ್ರಿಂದ ಬಿತ್ತದು ಮಾಡ್ಯಾರ ರೀ. ಒಂದು ಟ್ಯಾಕ್ಟ್ರಲ್ಲಿ ಗಳೆ ಹೊಡೆದಾರ ರೀ. ಅದಕ್ಕೆ ಎಲ್ಲ ಹುಲ್ಲು ಪೂರ್ತಿ ಮುಚ್ಚಿಬಿಟ್ಟದು ನೋಡ್ರಿ. ಯಾವುದೇ ರೀತಿ ಹುಲ್ಲು ಕಾಣಿಸಲ್ಲ, ಏನಿಲ್ಲ. ಇದು ಕೊರ್ಬೇಂಗಡ ನೋಡ್ರಿ, ಎಷ್ಟು ಚೆಂದಾಗ್ಯದ ನೋಡ್ತಿರ್ಬೋದು. ಚೆಂದಾಗ್ಯದ ರೀ ಕೊರ್ಬೇಂಗಡ ದೊಡ್ಡದಾಗಿ. ಸರಿ ಬೀಳ್ತಿ ಕಡೆ ಬಾ ಸಮೃದ್ಧಿ. ಹೆಂಗೆ ಹೋಗ ಅವ್ವ ಬಾಂಡೆ ತೊಳಿಲಿಕ್ಕೆ ತಡ್ರಿ. ಅದಕ್ಕೆ ಸಾಬೂನು ಕೊಟ್ಟು ಬರ್ತೆ. ಬಟ್ಟೆ ಒಗೆದ್ಬಿಟ್ಟು ಸಾಬೂನ ಅಲ್ಲೇ ಇಟ್ಟಿದ್ದೆ. ಚಪಾತಿ ಮಾಡೋದನ್ನ ಆಯ್ತು ರೀ. ಈಗ ಚಪಾತಿನೂ ಮಾಡಿ ತೆಗೆದು ನೋಡ್ರಿ ಇದಿಟ್ಟು. ಈಗ ಬಟ್ಟೆ ಇಟ್ಟು ಹೊಕ್ಕೊಂಬರ್ತೀನಿ ರೀ. ಬಟ್ಟೆ ಹೊಕ್ಕೊಂಬಂದು ಊಟ ಮಾಡ್ಕೊಡ್ರಿ ನೋಡ್ರಿ. ಬಟ್ಟೆ ಅದೆಲ್ಲ ಹೊಕ್ಕೊಂಬಂದ್ರಿ. ಈಗ ಕೆಲಸ ಎಲ್ಲ ಆಯಿತು. ಇವತ್ತು ಭಾನುವಾರ ಅಲ್ರಿ, ಅದಕ್ಕೆ ಸಮೂ ಒಂಥರ ಕಲ್ಬುರ್ಗಿ ಹೋಗ್ಯಾನ ರೀ ಅವ್ರ ಪಪ್ಪನ ಜೊತೆ. ಅದಕ್ಕೀಗ ಹೊಂಟ್ರಾತ್ರಿ ಅವ್ರನ್ನು ಯಜಮಾನ್ರಿಗೆ ಕರ್ಕೊಂಡೋಗ್ಯಾರ. ಸಮೂಹ ಸಮೃದ್ಧಿ ಅಂತರ ಮಕ್ಕೊಂಡಾಡ್ರಿ. ಅವ್ವ ಅಂತಂದ್ರೆ ಇನ್ನೊಂದಷ್ಟು ಹೋಳ್ಗೆ ಉಳ್ದವ್ರಿ. ನೀವು ಅವು ಹೋಳ್ಗೆ ಎಲ್ಲ ಒಣಗಿಸ್ಕತ್ತಾಳ. ಯಾಕಂತಂದ್ರೆ ಹೋಳ್ಗೆ ಒಣಗಿಸಿಟ್ಟು ಅಂತಂದ್ರೆ ನಮ್ಮ ಸಮೃದ್ಧಿ ಹೋಳ್ಗೆ ಮೇಲೆ ಭಾಳ ಜೀವ ರೀ. ಒಂದು ಸ್ವಲ್ಪ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಉಣ್ತಾರೆ ರೀ ಅವ್ರು. ಅದಕ್ಕೆ ಹೋಳ್ಗೆ ಒಣಗಿಸಿಟ್ಟಿಟ್ಟಾಳ. ಒಣಗು ಅಂತಂದ್ರೆ ನಾವು ಎಷ್ಟು ದಿನ ಇಟ್ರು ಏನಾಗಂಗಿಲ್ಲ ರೀ. ಕಡಾಕಾಯಿ ಒಣಗಿಸಿಟ್ಟು ಅಂತಂದ್ರೆ ಬೇಕಾದಾಗ ಒಂದೊಂದು ಹೋಳ್ಗೆ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಉಂಡ್ರು ಯಾರು ಬೇಕಾದರೂ ಉಣ್ಬೋದು ರೀ. ಇಲ್ಲೇ ನೋಡಿರಿ ಹೋಳ್ಗೆ ಒಣಗಿಸಕ್ಕೆ ಹಾಕ್ಯಾಳ. ಅಲ್ಲಿ ಪರಾತ್ನಾಗೆ ಸಿಲಿಸಿ ಇಲ್ಲೊಂದು ಸ್ವಲ್ಪ ಹೂರಣ ತೆಗೆದಿಟ್ಟಿದ್ದೇವ್ರಿ. ಇದು ಇನ್ನೊಂದು 5-6 ಹೋಳ್ಗಿದ. ಇದು ಸಂಜೆ ಮುಂದೆ ಹುರಿದ್ಬಿಟ್ಟು ನಾಳೆ ಮುಂಜಾನೆ ಬಿಸಿ ಬಿಸಿ ಬೇಕಾದ ಹೋಳ್ಗಿನೂ ಮಾಡ್ಕೊಬೋದು ರೀ. ಈಗ ಇವೆಲ್ಲ ಹೋಳ್ಗೆ ಒಣಗ್ಸಕ್ಕೆ ಹಾಕ್ಯಾಳ್ರಿ.
ಅದು ಎಲ್ಲ ಬಂದಿರಲ್ರಿ ಅವ್ರ ಫ್ಯಾಮಿಲಿ ಎಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಬರುವಾಗ ಗಿಫ್ಟ್ ಬಿ ತೊಗೊಂಬಂದಾರಿ ಸುಮನ್ ಅಕ್ಕ. ಏನು ಗಿಫ್ಟ್ ತೊಗೊಂಬಂದ್ರೆ ಅದನ್ನೂ ತೋರಿಸ್ತೀನಿ. ಅವ್ರ ಫ್ಯಾಮ್ಲಿಯವ್ರಂತೂ ಎಲ್ಲರೂ ಇಷ್ಟು ಒಳ್ಳೆಯವ್ರು ಇದ್ದರು ರೀ. ಅವ್ರ ಜೊತೆ ಮಾತಾಡಿ ಇಷ್ಟು ಖುಷಿ ಆಯಿತು. ಯಾಕಂತಂದ್ರೆ ನಾನು ನೋಡಿದ ಫಸ್ಟ್ ಟೈಮ್ ರೀ. ಆದ್ರೆ ಸುಮನ್ ಅಕ್ಕನ ಜೊತೆ ಫೋನ್ಯಾಗ ಅದು ಮಾತಾಡ್ತಿದ್ದೆ. ಅವಾಗ ಫೋನ್ಯಾಗ ಮಾತಾಡ್ತಿರ್ತಿದ್ದೆವು. ಆದ್ರೆ ಅವ್ರ ಫ್ಯಾಮ್ಲಿ ಎಲ್ಲ ನೋಡಿದ್ದೆ ನಾನು ನಿನ್ನೆ ಅಷ್ಟೇ ರೀಪ್ಪ. ಆದರೂ ಅವ್ರ ಫ್ಯಾಮ್ಲಿಯವ್ರಂತೂ ಭಾಳ ಅಂದ್ರೆ ಭಾಳ ಚಲೋ ಅರ ರೀ. ಎಲ್ಲ ಮಂದಿ ಅಷ್ಟು ಚಂದ ಮಾತಾಡ್ಸೋರು. ಅಷ್ಟು ಇದ್ರಲಿಂತ ಅಂದ್ರೆ ಈಗೇನು ಗುರುತು ಪರಿಚಯ ಇದ್ದೀವೇನೋ ಅಷ್ಟು ಜೀವನಲಿಂತ ಮಾತಾಡ್ಸೋರು ಅವರೆಲ್ಲರೂ. ನಮ್ಮ ಸಮೂಹ ಸಮೃದ್ಧಿಗೆ ಅಷ್ಟು ಜೀವ ಮಾಡೋರು. ಹಾಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗಂತೂ. ನಮಗೆ ಬರ್ರಿ ಅಂದ್ರೆ ಬರ್ರಿ ಅಂತ ಹೇಳ್ರಿ. ಬ್ಯಾಸ್ಗಿಗೆ ಬರ್ತೀವಿ ಅಂತ ಹೇಳೀನಿ ರೀ ನಾನು ಅವ್ರಿಗೆ. ಯಾಕಂತಂದ್ರೆ ಈಗಂತೂ ಇನ್ನು ಡೆಲಿವರಿ ಆಗೋ ತನಕ ಅಂತೂ ಎಲ್ಲಿಗೆ ಹೋಗಂಗಿಲ್ಲ. ಬ್ಯಾಸಿಗೆ ಆದ್ರೆ ಒಂದು ಸ್ವಲ್ಪ ಟೈಮ್ ಸಿಗ್ತೀರಿ, ಅವಾಗ ನಾನು ಹೋಗಿ ಬರ್ಬೇಕಂತ ಅನ್ಕೊಂಡಿನಿ ರೀ ಅವ್ರ ಮನೆಗೆ. ಅವ್ರ ಫ್ಯಾಮ್ಲಿ ಎಲ್ಲ ನೋಡಿ ಭಾಳ ಭಾಳ ಖುಷಿ ಆಯ್ತು ರೀ. ಎಲ್ಲರೂ ಆ ಬಾಬೋರು ಅವರು ಎಲ್ಲರೂ ಭಾಳ ಚಲೋ ಅರ ರೀ. ಎಲ್ಲರೂ ಅಣ್ಣವರು ಮತ್ತು ಅಕ್ಕೋರು ಎಲ್ಲ ಮಂದಿ ಅಷ್ಟು ಚಲೋ ಅರ ರೀ. ಅಷ್ಟು ಚಂದ ಮಾತಾಡಿಸಿದ್ರಿಪ್ಪ ಅವರಂತೂ. ಭಾಳ ಖುಷಿ ಆಯ್ತು ರೀ. ನನಗೊಂದು ದೊಡ್ಡ ಆಸೆ ಐತೆ ಅವ್ರಿಗೆ ಕರ್ಸ್ಕೋಬೇಕಂತ. ಬಂದ್ರು ರೀ ಅವರು. ಭಾಳ ಭಾಳ ಖುಷಿ ಆಯ್ತು ರೀ ನನಗೂ ಅವ್ರು ಬಂದಿದ್ದಕ್ಕೆ. ಅವ್ರ ಜೊತೆ ಎಲ್ಲ ಮಾತಾಡಿ ಅಷ್ಟು ಚಂದ ಮಾತಾಡೋರು ಅವರೆಲ್ಲರೂ ಅಷ್ಟು ಪ್ರೀತಿಲಿಂತ. ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ಸ್ ರೀಪ್ಪ. ನಾವಿಲ್ಲೆಲ್ಲ ಅಡವಿದಾಗಿದ್ದೀವಿ ಅಂತಂದ್ರೆ ಭೀ ಪಾಪ ಲೊಕೇಶನ್ ಕಳಿಸ್ರೆ ಸಾಕು ಬಂದು ನಮ್ಮೆಲ್ಲರಿಗೂ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದ್ರಲ್ರಿ. ಭಾಳ ಖುಷಿ ಆಯಿತು. ಮತ್ತೀಗ ಸುಮನ್ ಅಕ್ಕೋರು ಏನು ಗಿಫ್ಟ್ ತಂದು ಬಂದಾರ ಅದನ್ನು ತೋರಿಸ್ತೀನಿ ರೀ. ಮತ್ತು ಎಲ್ಲರೂ ಬ್ಯಾಡ ಅಂತಂದ್ರೆ ಭೀ ನಮ್ಮ ಸಮೂಹ ಸಮೃದ್ಧಿ ಎಲ್ಲರೂ ರೊಕ್ಕ ಕೊಟ್ಟು ಹೋಗ್ಬಿಟ್ಟಾರೆ ಅವರೆಲ್ಲರೂ ಅಕ್ಕೋರ. ಎಷ್ಟು ಹೇಳಿದ್ರೆ ಕೇಳಿಲ್ರಿ ಅವರಿಗೆ ಅಂತರ ನಮ್ಮ ಸಮೂಹ ಸಮೃದ್ಧಿ ರೊಕ್ಕ ಕೊಟ್ಟು ಹೋಗ್ಬಿಟ್ಟಾರ್ರಿ. ಅಷ್ಟು ಪ್ರೀತಿ ತೋರಿಸ್ಯಾರ ಅವ್ರ. ಭಾಳ ಖುಷಿ ಆಯ್ತ್ರಿಪ್ಪ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಈಗ ಸುಮನ್ ಅಕ್ಕೋರ ತೊಗೊಂಬಂದಿರುವಂಥ ಗಿಫ್ಟ ಏನಂತೇಳಿ ತೋರಿಸ್ತೀನಿ ಅಂತ ಬರ್ರಿ. ಈಗ ನೋಡ್ರಿಪ್ಪ ಸುಮನ್ ಅಕ್ಕೋರ ಏನು ಗಿಫ್ಟ್ ತೊಗೊಂಬಂದಾರ ನೋಡ್ಬೇಕಂತ ಓಪನ್ ಮಾಡಿ ತೋರಿಸ್ತೀನಿ ರೀ. ಈ ಗಿಫ್ಟ್ ತೊಗೊಂಬಂದ್ರೆ ಭೀ ಮತ್ತು ಸುಮನ್ ಅಕ್ಕ ಭೀ ರೊಕ್ಕ ಕೊಟ್ಟಾರ್ರಿ, ಮತ್ತು ಅಣ್ಣ ಭೀ ರೊಕ್ಕ ಕೊಟ್ಟಾರ್ರಿ, ಮತ್ತು ಅವ್ರ ಸಂಗಡ ಬಂದ್ರೆ ಅವ್ರ ಅಕ್ಕೋರು ಎಲ್ಲ ಮಂದಿ ರೊಕ್ಕ ಕೊಟ್ಟು ಹೋಗ್ಯಾರ್ರಿ ನಮ್ಮ ಸಮೂಹ ಸಮೃದ್ಧಿಗೆ. ಹೇಳಕ್ಕೆ ಇದಾಗೋದ್ರಿ. ಅಷ್ಟು ಖುಷಿಯಾಗ್ಯದ. ಮತ್ತು ಗಿಫ್ಟ್ ಓಪನ್ ಮಾಡಮ್ರಿ ಏನೇನು ತೊಗೊಂಬಂದಾರ ಅಂತೇಳಿ. ಸುಮನ್ ಅಕ್ಕ ರೊಕ್ಕ ಕೊಟ್ರ ಅಂತಂದ್ರೆ ಭೀ ಬ್ಯಾಡ ಅಂದ್ರೆ ಭೀ ಮತ್ತು ಅಣ್ಣವ್ರು ಭೀ ರೊಕ್ಕ ಕೊಟ್ರಿ. ಮತ್ತು ಎಲ್ಲ ಮಂದಿ ರೊಕ್ಕ ಕೊಟ್ಟಾರ ನೋಡ್ರಿ. ಹೋಗ್ಬೇಕಾದ್ರೆ ನಿನ್ನೆ ಯಾರು ಖಾಲಿ ಹೋಗಿಲ್ಲ ಅವ್ರ. ಈಗ ನೋಡ್ರಿ ಗಿಫ್ಟ್ಗಳ ಒಂದೊಂದಾಗಿ ಓಪನ್ ಮಾಡಮ್ರಿ. ಇಲ್ಲೇ ಏನು ತೊಗೊಂಬಂದಾರಪ್ಪ ಅಂತಂದ್ರಿ. ಇಲ್ಲಿ ನೋಡ್ರಿ ಬಳಿಗಳು ತೊಗೊಂಬಂದಾರ್ರಿ. ನೋಡ್ತಿರ್ಬೋದ್ರಿ ಚಂದ ಅದಾವ್ರಿ. ನಮ್ಮ ಸಮೃದ್ಧಿ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಆಗ್ತಾವೇನೋ ರೀ. ನಮ್ಮ ಚೆನ್ನಮ್ಮಗೆ ಅಂತಂದ್ರೆ ಫುಲ್ಲು ಕರೆಕ್ಟಾಗಿ ಬರ್ತಾವೆ ನೋಡ್ರಿ ಇವು ಬಳಿ. ಚಂದ ಅವ ನೋಡ್ರಿ. ಇವು ಮುತ್ತಿನ ಬಳಿ ಅವ ರೀ. ನೋಡ್ತಿರ್ಬೋದ್ರಿ. ಇಲ್ಲಿ ನೋಡ್ರಿ ಮುತ್ತಿನ ಬಳಿ ಗಿಫ್ಟ್ ರೀ. ಮತ್ತು ಇಲ್ಲಿ ಏನು ತೊಗೊಂಬಂದಾರಪ್ಪ ಅಂತಂದ್ರಿ ಸ್ಪೆಷಲ್ ಸ್ವೀಟ್ ತೊಗೊಂಬಂದಾರ್ರಿ. ಇಷ್ಟೆಲ್ಲ ತೊಗೊಂಬಂದ್ರೆ ಭೀ ಅಷ್ಟು ಇದು ಮಾಡಿದ್ರಿ ಅವ್ರ. ಅಷ್ಟು ಜೀವ ಮಾಡಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸೋ ಮಚ್ ರೀ ಸುಮನ್ ಅಕ್ಕಗ, ಅಣ್ಣಗ ಮತ್ತು ಅವ್ರ ಇಡೀ ಫ್ಯಾಮ್ಲಿ ಥ್ಯಾಂಕ್ ಯು ಸೋ ಮಚ್ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ ಅವ್ರು ಬಂದು ಹೋಗಿದ್ದಕ್ಕೆ. ಆದರೆ ನನಗೆ ಇನ್ನೊಂದು ಸಂಜೆ ಮುಂದೆ ಅವತ್ತೊಂದು ರಾತ್ರಿ ಇಲ್ಲೇ ಇಟ್ಕೋಬೇಕಂತ ಭಾಳ ಆಸೆ ಐತ್ರಿ. ಯಾಕಂದ್ರೆ ಅಣ್ಣವ್ರಿಗೆಲ್ಲ ರಜೆ ತೊಗೊಂಬಂದಾರಂತ್ರಿ ಅವ್ರ 2 ದಿವಸದಿಂದ. ಹಾಗಾಗಿ ರಜೆ ತೊಗೊಂಬಂದಿರೋಕೆ ಹೋಗ್ತೀವಿ ಅಂತಂದ್ರಿ ಅವ್ರ. ಅದ್ರ ಸಲಕ್ಕೆ ಹೋದ್ರಿ. ಇನ್ನೊಂದು ಸರ್ತಿ ಬಂದಾಗ ಮತ್ತು ಬ್ಯಾಸ್ಗಿಗೆ ಅದು ಬಂದ್ರಪ್ಪ ಅಂತಂದ್ರೆ ಒಂದು ದಿವ್ಸ ಇಲ್ಲೇ ಇಟ್ಕೊಂಡಾಗ ಕಳಿಸ್ಬೇಕಂತ ಅನ್ಕೊಂಡಿನಿ ರೀ ನಾನಂತೂ. ಯಾಕಂದ್ರೆ ರಜೆ 2 ದಿವಸ ತೊಗೊಂಬಂದಿರಿ ಇಲ್ರಿ ಹೋಗ್ತೀವಿ ಅಂತಂದ್ರಿ ಅವ್ರ. ನಾನು ಇವತ್ತೊಂದು ರಾತ್ರಿ ಇಲ್ಲೇ ಇದ್ದೆ, ನಾಳೆ ಮುಂಜಾನೆ ಇನ್ನಕ್ಕೆ ನಮ್ಮ ಕಲಬುರ್ಗಿಯೊಳಗೆ ಭಾಳಷ್ಟು ಜಾಗಗಳು ಅವ್ರಿಗೆ ನೋಡ್ಕೊಂಡು ಹೋಗತ್ತೀರಿ ಅಂತ ನಾನು ಹೇಳಿದ್ರಿ. ಆದ್ರೆ ಹೋದ್ರಿ ಅವ್ರ. ನೋಡ್ರಿ ಫುಲ್ ಖುಷಿ ಆಯ್ತು ನೋಡ್ರಿ. ಇವು ಸ್ವೀಟ್ ತೊಗೊಂಬಂದಾರ್ರಿ. ನಮ್ಮ ಸಮೃದ್ಧಿಗೆ ಬಳಿ ತೊಗೊಂಬಂದಾರ್ರಿ. ಇವು ಏನಂತಾರೆ ಮಾಲ್ಪುರಿ ಅಂತಾರೆ ನೋಡ್ರಿ. ಮಾಲ್ಪುರಿ ಅಂತ ತೊಗೊಂಬಂದಾರ್ರಿ. ಈಗ ನಮ್ಮ ಸಮೃದ್ಧಿಗೆ ಎಲ್ಲರಿಗೂ ಕೊಡ್ತೀನಿ ರೀ ಈಗ ಸ್ವೀಟ್. ಸುಮನ್ ಅಕ್ಕೋರಿಗೆ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ. ಅವ್ರಿಗೂ ತಮ್ಮನ್ನ ಬ್ಲಾಗ್ಸ್ ಅಂತ ಹೇಳಿ ಅವ್ರಿಗೂ ಸಪೋರ್ಟ್ ಮಾಡಿರಿ. ನಮಗೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ನಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ ಭಾಳ ಮುಖ್ಯ ರೀ. ಇದೇ ರೀತಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.